ಪಪ್ಪ ಅಂತಿಲ್ಲ ನಿಮ್ಮನ್ನು? ಅವರು ಮಾ ಮತ್ತು ಪಾನ ಸೇರಿಸ್ಮ ಹೇಳೋರು ಅವರು. ಮಪ್ಪ ಅಂದ್ಬಿಡೋರು ಒಂದೊಂದ್ಸತಿ. ಮಪ್ಪ. ಅದೇನಕ್ಕೆ ಅಂತ ಹೇಳಿದ್ರೆ ಅದು ಮಮ್ಮಿನೂ ಆಗಬೇಕು ಪಪ್ಪನೂ ಆಗಬೇಕು. ಅದು ನನಗೆ ಆ ಥರ ಕರೀತಾ ಇದ್ದದ್ದು ಅವರು ಮಪ್ಪ ಅಂತ. ಪಪ್ಪ ಪಪ್ಪ ಅಂತಿದ್ರೆ ಆಮೇಲೆ ಮಪ್ಪ ಮಪ್ಪ ಅಂತ ಮಾಡ್ಕೊಂಡ್ಬಿಟ್ಟಿದ್ರು ನನಗೆ ಬರ್ತಾ. ಆಲ್ಸೋ ಎ ಮದರ್. ಹೌದು ಸರ್, ಕೈಯಲ್ಲೇ ಎತ್ತಾಡ್ಸಿರೋದು ಸರ್ ಮಗಳನ್ನ. ಎಲ್ಲೂ ಬಿಡ್ತಾನೆ ಇರಲಿಲ್ಲ ಸರ್ ನನ್ನ ಮಗುನ, ಎಲ್ಲೆಲ್ಲಿಗೂ ಬಿಡ್ತಾ ಇರಲಿಲ್ಲ, ಎಲ್ಲ ಕಡೆಗೂ ಕರ್ಕೊಂಡು ಹೋಗ್ತಾ ಇದ್ದೆ. ತುಂಬ ತುಂಬ ಜೋಪಾನವಾಗಿ ನೋಡ್ಕೊಂಡಿದ್ದೆ, ಅಷ್ಟಂತೂ ನಿಜ ಆಯ್ತು ಸರ್. ಅದ್ರಲ್ಲಿ ಮಾತ್ರ ನಾನು ಸುಳ್ಳೇ ಹೇಳೋದಿಲ್ಲ, ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೆ ನನ್ನ ಮಗಳನ್ನ. ಅವ್ರು ಬಾಯಿ ಬಿಟ್ಟು ಇದು ಅಂತ ಕೇಳೋಕ್ಕಿಂತ ಮುಂಚೆ ನನ್ಗೆ ಗೊತ್ತಿತ್ತು ಇದೇ ಕೇಳ್ತಾರೆ ಇವರು ಅಂತ. ಅಷ್ಟು ನನ್ನಿಬ್ಬರ ಮಧ್ಯೆ ಅಷ್ಟು ಎಮೋಷ್ನಲಿ ವಿ ವರ್ ಬಾಂಡೆಡ್ ಸರ್. ನಾವು ತುಂಬ ತುಂಬ ಕಷ್ಟ ಕೊಟ್ಬಿಟ್ಟಿದ್ದಾರೆ ಸರ್ ನಮಗೆ, ತುಂಬ ಕಷ್ಟ ಕೊಟ್ಬಿಟ್ರು. ಮದುವೆ ಇರಬೇಕಾಗಿತ್ತು ಸರ್, ನನ್ನ ಜೊತೆಗೆ ಇರಬೇಕಾಗಿತ್ತು ಸರ್. ಚಿಕ್ಕವರಿಂದನೂ ಶಿ ವಾಸ್ ವೆರಿ ಸ್ಪೆಸಿಫಿಕ್ ಅಬೌಟ್ ಫುಟ್ವೇರ್ ಸರ್. ಅವರು ಚಪ್ಪಲಿ, ಚಪ್ಪಲಿ ಆಗಿರಲಿ, ಶೂ ಆಗಿರಲಿ, ಆ ವೆಲ್ಕ್ರೋ ಇರೋಂಥದ್ದೇ ಬೇಕು. ವೆಲ್ಕ್ರೋ, ಲೇಸ್ ಕಟ್ಟೋದೆಲ್ಲ ಬೇಡ ಅವರಿಗೆ, ಸ್ಟ್ರಾಪ್ ಇರಬೇಕು. ಸ್ಟ್ರಾಪ್ ಇರಬೇಕು ಅವ್ರಿಗೆ. ಆ್ಯಂಡ್ ಇದು ಈ ಕಲರ್ಫುಲ್ ಎಲ್ಲೋ ಟೈಪ್ ಅದೆಲ್ಲ ಏನೇನೋ ಬರುತ್ತಲ್ಲ ಸರ್, ಡಿಸೈನ್ಸ್ ಎಲ್ಲ ಬರುತ್ತೆ, ಎಲ್ಲೋ ಕಲರ್, ಪಿಂಕ್ ಕಲರ್ ಅದೆಲ್ಲ ಬರುತ್ತೆ. ಪರ್ಪಲ್ ಫುಟ್ವೇರ್ ಹ್ಯಾಸ್ ಟು ಬಿ ಪರ್ಪಲ್. ಅವ್ರಿಗೆ ಫೇವ್ರೆಟ್ ಕಲರ್ ಪರ್ಪಲ್ ಅವ್ರಿಗೆ ಫುಟ್ವೇರ್ ಅಲ್ಲಿ. ಒಂದ್ಸಲ ಪಿಂಕ್ ಆಮೇಲೆ ಪರ್ಪಲ್. ಅಲ್ಲ, ಪಿಂಕ್ ಸ್ಕೈ ಅವ್ರಿಗೆ. ಫುಟ್ವೇರ್ ಹ್ಯಾಸ್ ಟು ಬಿ ಪರ್ಪಲ್ ಅವರಿಗೆ, ಆ ಥರ. ನಾನೊಂದು ಮಾತು ಕೇಳ್ತೀನಿ ಪ್ರವೀಣ್ ಸರ್, ಬೇಜಾರಾಗಬೇಡಿ. ಈಗಾಗಲೇ ತುಂಬ ಬೇಜಾರು ಮಾಡಿದ್ದೀನಿ, ಕ್ಷಮೆ ಇರಲಿ. ನಿಮ್ಮ ಒಡಲ ಕೂಸು, ನಿಮ್ಮ ಜೊತೆಗೇ ಇದ್ದ ಕೂಸು, ನಿಮ್ಮ ಕೈಯಲ್ಲಿ ಆಡು ಬೆಳೆದ ಕೂಸು, ನಿಮ್ಮ ಹೆಗಲಾಗಿದ್ದ ಕೂಸು, ನಿಮ್ಮ ಬದುಕಾಗಿದ್ದ ಕೂಸು, ಉಸಿರಾಗಿದ್ದ ಕೂಸು, ಹೃದಯವಾಗಿದ್ದ ಕೂಸು, ಕನಸಾಗಿದ್ದ ಕೂಸು. ನಾನು ಯಾರ ಹೆಸರನ್ನೂ ತೆಗೆಯಲ್ಲ, ಬಿಟ್ಬೋಣ. ಯಾರ್ಯಾರು ಮಾಡಿದ ಪಾಪ ಅವ್ರವ್ರಿಗೆ. ನೀವು ಹೆಸರುಗಳನ್ನೇನು ತೆಗಿಬೇಡಿ. ಬಟ್ ನಿಮ್ಮ ಕೈಯಿಂದ ಕೂಸು ಆ ಕಡೆಗೆ ಹೋಯ್ತಲ್ಲ, ಅದು ಹೇಗೆ? ನನಗೆ ಥ್ರೆಟನ್ ಮಾಡಿಬಿಟ್ಟಿದ್ದೆ ಸರ್. ನಿನ್ನ ಹೆಣ್ಮಕ್ಳನ್ನ ನಿನಗೆ ಜೀವನ ಪರ್ಯಂತ ನೋಡೋಕೆ ಬಿಡೋದಿಲ್ಲ, ಇಲ್ಲಿ ಬಂದು ಸೈನ್ ಹಾಕು ಅಷ್ಟೆ. ನೀನು ಸೈನ್ ಹಾಕ್ಲಿಲ್ಲ ಅಂತ ಹೇಳಿದ್ರೆ, ಆ್ಯಂಡ್ ಮೋರ್ ಓವರ್ ಒಂದು ನಿಮಿಷ ಯೋಚನೆ ಮಾಡೋಕ್ಕೂ ನನಗೆ ಟೈಮ್ ಕೊಡಲಿಲ್ಲ. ಯಾರಾದ್ರೂ ಕನ್ಸಲ್ಟ್ ಮಾಡೋಣ, ಕಾಲ್ ಮಾಡಿ ಮಾತಾಡೋಣ, ಆ ಥರ ಅದಕ್ಕೆ ಟೈಮ್ ಕೊಡಲಿಲ್ಲ ನನಗೆ. ಪಟ್ 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 ಅಂತ ಮಾತಾಡಿ ಸೈನ್ ತಗೊಂಡ್ರು. ದ ಲಾಸ್ಟ್ ಟೈಮ್ ನಾನು ಪಾಪುನ ಎತ್ತಿ ನಾನು ಆಡಿಸಿದ್ದು ಅಂತ ಹೇಳಿದ್ರೆ, ಅವತ್ತು ಅವರ ಮನೆಗೆ ಹೋಗಿದ್ದ, ತಾಯಿ ಮನೆಗೆ ಹೋಗಿದ್ದಾಗ ಅಲ್ಲಿ ಸಹಿತ ನಾನು ಹೇಳಿದೆ, ಬಂದ್ಬಿಟ್ಟಿದ್ದೀನಿ, ಎತ್ಕೊಂಡು ಹೋಗ್ಬಿಡ್ತೀನಿ ಅಂತಲೇ ಹೇಳಿದ್ದೆ ನಾನು. ಬೇಡ ಬೇಡ ಅವೆಲ್ಲ ಮಾಡೋದು ಬೇಡ, ಸುಮ್ಮನೆ ಪೊಲೀಸ್ ಕೇಸ್ ಆಗುತ್ತೆ, ಸುಮ್ಮನೆ ಕೋರ್ಟ್ ಕೇಸ್ ಆಗುತ್ತೆ, ಮತ್ತೆ ಅಲ್ಲಿ ಇಲ್ಲಿ ಅಲಿಯೋದೆಲ್ಲ ಆಗುತ್ತೆ. ಹೇಗಿದ್ರು ಒಂದು ಲೀಗಲ್ ಆ್ಯಂಡ್ ಪ್ರಾಪರ್ ಚಾನಲಲ್ಲಿ ಹೋಗ್ತಾ ಇದ್ದೀವಲ್ಲ, ವಿ ವಿಲ್ ಕಂಟಿನ್ಯೂ ದಟ್ ರೂಟ್ ಅಂತ ಹೇಳಿದ್ರು. ನನ್ನ ಲೈಫಲ್ಲಿ ಯಾವತ್ತೂ ಮಾತು ಕೇಳ್ತಾ ಇರಲಿಲ್ಲ ಸರ್. ಈ ಪಾಪು ವಿಷಯ ಬಂದಾಗ ನಾನು ಯಾರ ಮಾತು ಕೇಳ್ತಾ ಇರಲಿಲ್ಲ ಸರ್. ನಾನು ಐಸ್ ಕ್ರೀಮ್ ತಿನ್ನಿಸ್ಬೇಡ, ಶೀತ ಆಗುತ್ತೆ ಅಂದರೆ ಕರ್ಕೊಂಡೋಗಿ ತಿನ್ಸ್ಕೊಂಬರ್ತಿದ್ದೆ. ಅವ್ರಿಗೆ ಇಮ್ಯುನಿಟಿ ಬೆಳೆಯೋದು ಹೆಂಗೆ? ಯಾವಾಗ ನೋಡಿದ್ರು ಸೋಪಾಗಿ ತಿಕ್ಕಿ ಕೈ ತೊಳ್ಕೊಂಡಿದ್ರೆ ಅವರು ಯಾವಾಗ ಅವರು ಇಮ್ಯೂನ್ ಪವರ್ ಎಲ್ಲಿ ಬರುತ್ತೆ ಸರ್? ಯಾವಾಗ ಸ್ಯಾನಿಟೈಸರ್ ಹಾಕು, ಅದು ಮಾಡು, ಇದು ಮಾಡೋದು ಹೇಳಿದ್ದು ಉಲ್ಟಾ ಮಾಡ್ತಿದ್ದೆ ಸರ್ ನಾನು. ಅವತ್ತು ಏನು ಆಯಿತೋ ಏನೋ ಗೊತ್ತಿಲ್ಲ ಸರ್, ನಾನು ನನ್ನ ಮಗಳನ್ನ ಬಿಟ್ಬಿಟ್ಟು ಬಂದ್ಬಿಟ್ಟೆ ಸರ್. ಒಂದೇ ವಾರಕ್ಕೆ ನನಗೆ ಡೆಡ್ ಬಾಡಿ ಸಿಕ್ತು ಸರ್, ಒಂದೇ ವಾರದಲ್ಲಿ ಸರ್.
ಅಂಥ ಮಿಸ್ಟೇಕ್ ನನ್ನ ಲೈಫಲ್ಲಿ ಮಾಡಿಬಿಟ್ಟೆ ಸರ್ ನಾನು. ಯಾರ ಮಾತಕ್ಕೂ ಕೇಳ್ತಾ ಇಲ್ದನ್ನು ಅವತ್ತು ಕೇಳ್ಬಿಟ್ಟೆ ಸರ್ ನನ್ನ ಮಾತನ್ನ. ಬಿಡು, ಎಲ್ಲ ಒಳ್ಳೇದು ಕೇಳ್ತವ್ರೆ, ಬಿಡು ಒಳ್ಳೇದಾಗತ್ತೆ. ಅದು ಏನು ಬಂತೋ ನನಗೆ ಅವತ್ತಿನ ದಿನ, ಇವತ್ತಿಗೂ ನಾನು ಬೈಕಂತೀನಿ ಸರ್. ಇವತ್ತಿಗೂ ನೀನು ಏನೋ ಬಂದು ತೊಟ್ರಾಗ ಅವತ್ತಿನ ದಿನ ನಿನ್ನ ಪಾಪು ಕೈಯಲ್ಲಿರೋ ಪಾಪುನ್ ಬಿಟ್ಟು ಬಂದೆಲ್ಲೋ ನೀನು ಅಂತ ಇವತ್ತಿಗೂ ಬೈಕಂತೀನಿ ಸರ್. ನಿನ್ಗೆ ಏನು ಅರ್ಜೆಂಟ್ ಇತ್ತು, ಎತ್ಕೊಂಡು ಹೋಗ್ಬಿಡ್ಬೇಕಾಗಿತ್ತು ನೀನು. ಎಷ್ಟು ದಿನ ಹುಡ್ಕಾಡ್ತಾರೆ ಯಾರ ಅಪ್ಪ ಮಗಳನ್ನ ಯಾರಾದ್ರೂ ಕಿಡ್ನಾಪ್ ಮಾಡಕ್ ಸಾಧ್ಯನಾ ಸರ್? ಅಪ್ಪ ಮಗಳನ್ನ ಕಿಡ್ನಾಪ್ ಮಾಡ್ತಾರ ಸರ್? ಯಾರಾದ್ರು ಹೇಳ್ತಾರೆ? ಯಾರು ನಂಬ್ತಾರ ಅದನ್ನ, ಆ ಮಾತನ್ನ? ಆಗಿದ್ದಾಗೋಯ್ತು ಕೂಡ, ಹೋಗ್ಬಿಡೋಣ ಅಂತ ಎಷ್ಟು ಇದು ಮಾಡ್ಕೊಂಡಿದ್ದೆ ಸರ್ ನಾನು. ಯಾರ್ದೋ ಮಾತು ಕೇಳ್ಬಿಟ್ಟು ಪಾಪು ಬಿಟ್ಕೊಂಡ್ಬಿಟ್ಟೆ ಸರ್ ನಾನು. ಇವತ್ತು ಅನುಭವಿಸ್ಬಾರ್ದೆಲ್ಲ ಅನುಭವಿಸ್ತಾ ಇದ್ದೀನಿ ಸರ್. ಇವತ್ತು ಒಂದು ರಾತ್ರಿ ನಿದ್ದೆ ಸರಿಯಾಗಿ ಆಗ್ತಾ ಇಲ್ಲ, ಒಂದು ಊಟ ಇದಾಗ್ತಾ ಇಲ್ಲ. ನನ್ನ ದೊಡ್ಡ ಮಗಳು ನೀನು ಹಿಂಗೆ ಮಾಡ್ಕೊಂತ ಇರು ನೀನು ನೋಡು, ಆಮೇಲೆ ಅವರು ಒಂಥರ ಎದುರಿಸ್ತಾರೆ ನನಗೆ. ನೀನೇ ಹಿಂಗಾದ್ರೆ ಮತ್ತೆ ನಾಳೆ ನನ್ನ ಯಾರು ನೋಡ್ಕೊಳ್ಳೋರು ಅನ್ನೋ ಲೆಕ್ಕದಲ್ಲಿ ಮಾತಾಡಿಸ್ತಾರೆ ಅವರು. ಪಾಪ ಅವ್ರಿಗೆ ಈ ಕಡೆ ಓಲ್ಡನ ಆ ಕಡೆ ಉಳಿಯೋಣ ಅನ್ನೋದು ಆಗ್ತಾ ಇಲ್ಲ ಸರ್ ನಮಗೆ. ಕೈಯಲ್ಲಿತ್ತು ಸರ್ ಮಗು ಅವತ್ತಿನ ದಿನ ಮಾತ್ರ. ಹಿಂಗೆ ಕುತ್ಕ ಹಿಡ್ಕೊಂಡ್ಬಿಟ್ಟಿದ್ರು ಸರ್ ಗಟ್ಟಿಯಾಗಿ. ಕೆಳಗೆ ಇಳಿಸಕ್ಕೆ ಹೋಗ್ತಾ ಇದ್ದೀನಿ, ಕುತ್ಕ ಕೈ ಬಿಡ್ತಾ ಇಲ್ಲ, ಹಿಂಗೆ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಿಂದೆಯಿಂದ ಹೀಗೆ ನನ್ನ. ಹ್ಞೂ ಇಳಿಯಲ್ಲ ಅಂತ ಇದ್ರು. ಹಂಗೆ ಹೇಳ್ತಾ ಇದ್ದವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ಫೇವ್ರೇಟ್ ಐಸ್ ಕ್ರೀಮ್, ಅಲ್ಲೇ ಐಬ್ಯಾಕೋ ಐಸ್ ಕ್ರೀಮ್ ಶಾಪ್ ಇದೆ, ಅಲ್ಲಿ ಐಬ್ಯಾಕೋ ಐಸ್ ಕ್ರೀಮ್ ತಿನ್ನಿಸ್ಕೊಂಡು ಕರ್ಕೊಂಬಂದು ಫುಸ್ಲಾಯಿಸಿ ಬಿಟ್ಬಿಟ್ಟು ನಾನು ಗಾಡಿ ತೊಗೊಂಡು ಊರಿಗೆ ಹೋಗಿದ್ದೆ. ನಂದು ಬಿಗ್ಗೆಸ್ಟ್ ರಿಗ್ರೆಟ್, ಬಿಗ್ಗೆಸ್ಟ್ ಮಿಸ್ಟೇಕ್ ನನ್ನ ಲೈಫಲ್ಲೇ ಸರ್ ಅದು. ಬಿಗ್ಗೆಸ್ಟ್ ಸರ್ ಅದು.